ಒಂದು ಸಿನಿಮಾ ಬೇಕಾಯಿತು ಕಲ್ಪನಾ ದಿನಗಳು ಆ ದಿನಗಳು ಏನೇನು ಆಯಿತು ಆ ದಿನಗಳು ಆಗುವಂತ ಕಾರಣ ಆಯಿತು. ಈ ಹುಡುಗ ನಮ್ಮ ಹೆಸರನ್ನ ಉಳಿಸ್ತಾನೆ. ಹೇಗಿದ್ದೀರಾ? ನಮಸ್ಕಾರ, ನಾನು ತುಂಬಾ ಚೆನ್ನಾಗಿದ್ದೀನಿ. ನೋಡಿ, ನೀವು ಮೈಕ್ ಬಂದಿದ ತಕ್ಷಣ ಎದುರ್ಕೊಂಡ್ಬಿಟ್ರು ಪಾಪ. ನನ್ನ ಮೈ 75ರಿಂದ 99 2000 ಏನ್ ಬೆಂಗಳೂರು ಇತ್ತು ಅದು ಇನ್ನೂ ಮೈಸೂರು ಅದೇ ತರ ಇದೆ. ಮನೆ ಖುಷಿ ಆಗುತ್ತೆ ಅಂದ್ರೆ ಬಿಕಾಸ್ ನಾವು ಇಲ್ಲಿ ಖಂಡಿತ ನಾನು ಕೈ ಮುಗಿದು ಕೇಳ್ಕೊಂತೀನಿ. ಓಕೆನಾ? ಹಾಯ್, ಹಲೋ ಅಸ್ತ್ರ ವೀಕ್ಷಕರೇ, ನಾನು ನಿಮ್ಮ ಅರುಣ್. ಇತ್ತೀಚಿನ ದಿನಗಳಲ್ಲಿ ಎಲ್ಲಾದ್ರೂ ಪ್ಲಾನ್ ಮಾಡ್ಬೇಕಾದ್ರೆ ಆ ದಿನ ಈ ದಿನ ಅಂತ ಇರ್ತೀವಿ. ಎಲ್ರು ಮುಂದಿನ ದಿನಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ, ಎಷ್ಟು ಜನ ಈ ದಿನದಲ್ಲೇ ನೋಡ್ತಾ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರೋಂಥ ಸಿನಿಮಾಗಳಲ್ಲಿ ಬಲರಾಮನ ಆ ದಿನಗಳು ಅಂದ್ರೆ ನಾವೇ ಹುಟ್ಟಿರಲ್ಲ. 90s 80s ದಿನಗಳಲ್ಲಿ ಒಂದು ಸಿನಿಮಾ ಬರ್ತಾ ಇದೆ, ಬಲರಾಮನ ಆ ದಿನಗಳು. ಆ ದಿನಗಳಲ್ಲಿ ಏನೇನೆಲ್ಲ ಆಯ್ತು, ಆ ದಿನಗಳಾಗೋದಕ್ಕೆ ಏನೇನೆಲ್ಲ ಕಾರಣ ಆಯ್ತು ಅನ್ನೋದು ಕೂಡ ಮಾತಾಡ್ಸೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ವಿನೋದ್ ಪ್ರಭಾಕರ್ ಸರ್. ಬನ್ನಿ ಅವ್ರ ಮಾತಾಡ್ತಾ ಹೋಗ್ತೀನಿ. ಸರ್, ಹೇಗಿದ್ದೀರಾ? ನಮಸ್ಕಾರ, ನಾನು ತುಂಬಾ ಚೆನ್ನಾಗಿದ್ದೀನಿ. ನೋಡಿ, ನೀವು ಮೈಕ್ ಬಂದಿದ ತಕ್ಷಣ ಎದುರ್ಕೊಂಡ್ಬಿಟ್ರು ಪಾಪ. ಇಲ್ಲಿ ಬಂದ್ರು. ನನಗೆ ಆಕ್ಚುಲಿ ಈ ನೇಚರ್, ಈ ಪಕ್ಷಿ ಪ್ರಾಣಿ ಅಂದ್ರೆ ತುಂಬಾ ಇಷ್ಟ ನನಗೆ. ಯಾಕಂದ್ರೆ ಜನಗಳ ಮಧ್ಯೆ ಇದ್ದಿದ್ದು ಬರೀ ಅದೇ ಒಂಥರ ಯೋಚನೆಗಳು ಇರ್ತವೆ. ಹೊರಗಡೆ ಬಂದಾಗೆಲ್ಲ ನೀವು ಆಕ್ಚುಲಿ ಮೈಸೂರಿಗೆ ಆಗಾಗ ಗೊತ್ತಾ ಇರ್ತೀರಾ. ಮೈಸೂರು ಬಂದಾಗ ಏನ್ ಅನ್ಸುತ್ತೆ ಫಸ್ಟ್ ಥಿಂಕ್ ವೇ? ನನ್ಗೆ ತುಂಬಾ ಇಷ್ಟ ಆಗುತ್ತೆ ಸರ್ ಮೈಸೂರು. ಯಾಕಂದ್ರೆ ಇಲ್ಲಿನ ಕಲಾಚಾರ ಆಗ್ಲಿ, ಸಂಸ್ಕೃತಿ ಸಂಪ್ರದಾಯ ಆಗ್ಲಿ, ಒಂಥರ ನಮ್ಮ ಹಳೆ ಜ್ಞಾಪಕ ಅಲ್ಲ. ಹಳೆ ಬೆಂಗಳೂರಿನ ಒಂದ್ಸಲ ನೀವು 1975ರಿಂದ 99 2000 ಏನ್ ಬೆಂಗಳೂರು ಇತ್ತು ಅದು ಇನ್ನೂ ಮೈಸೂರು ಅದೇ ತರ ಇದೆ. ತುಂಬಾನೇ ಖುಷಿ ಆಗುತ್ತೆ ಅಂದ್ರೆ ಬಿಕಾಸ್ ನಾವು ಇಲ್ಲಿ ಇದು ಶೂಟ್ ಮಾಡಿದ್ದು ಆಲ್ಮೋಸ್ಟ್ ಒಂದು 32ರಿಂದ 35 ದಿನ ಇಲ್ಲೇ ಶೂಟ್ ಮಾಡಿದ್ವಿ ಮೈಸೂರಲ್ಲಿ. ಯಾಕಂದ್ರೆ ಅವತ್ತಿನ ಬೆಂಗಳೂರು ಯಾವ ತರ ಇತ್ತು ಅನ್ನೋದು ಒಂದಿಷ್ಟು ಅಲ್ಪ ಸ್ವಲ್ಪ ಮೈಸೂರಲ್ಲಿ ಉಳ್ಕೊಂಡಿದೆ. ನಾನು ಯಾಕೆ ಈ ತರ ಕೇಳಿದೆ ಅಂದ್ರೆ ಸರ್, ನಾವೆಲ್ಲ ಒಂಥರ ಎಲ್ಲಾರ ಪ್ಲಾನ್ ಮಾಡ್ಬೇಕಾದ್ರೆ ಹೋಗೋದಕ್ಕೆ ಆ ದಿನ ಈ ದಿನ ಅಂತ ನೋಡ್ತಾ ಇರ್ತೀವಿ. ನಿಮ್ಮ ಬಲರಾಮನ ಆ ದಿನಗಳು ಕಾರಣ ಹೇಗೆ ಹುಟ್ಕತ್ತು? ಬಲರಾಮನ ಆ ದಿನಗಳ ಬಗ್ಗೆ ಮಾತಾಡೋಣ. ಬಲರಾಮ ದಿನಗಳು ಹುಟ್ಟೋದಕ್ಕೆ ಕಾರಣ ಇತ್ತು, ಏನೆಲ್ಲ ಇತ್ತು, ಹೇಗೆಲ್ಲ ಪ್ರಿಪರೇಷನ್ ಸರ್ ನಿಮ್ಮ? ಬಲರಾಮನ ದಿನಗಳು ಹುಟ್ಟಿದ್ದು ಶ್ರೇಯಸ್ ರವರಿಂದ, ನಮ್ಮ ನಿರ್ಮಾಪಕರು ಶ್ರೇಯಸ್ ಅವರು 2014-15ರಿಂದ ನನ್ನ ಫ್ಯಾನ್ ಆಗಿರ್ತಾರೆ. ಅವ್ರು ಯಾವಾಗಲೂ ಒಂದ್ಸಲ ಹೇಳ್ತಾರೆ, ಒಂದು ಸಿನಿಮಾ ಮಾಡಬೇಕು ಅಂತಂದ್ರೆ, ನಾನು ಸುಮ್ಮನೆರಪ್ಪ ನೀನು ಎಲ್ಲ ಮಾಡಬೇಡ, ನೀನು ಸಣ್ಣ ಹುಡುಗ, ನೀನು ಫಸ್ಟ್ ಓದ್ ಮುಗಿಸು ಎಲ್ಲ. ಬಟ್ ಅವತ್ತು ಅವ್ರು ಪ್ಲಾನ್ ಮಾಡಿದ್ದು, ಆಮೇಲೆ ದೃಢವಾದ ಒಂದು ನಿರ್ಧಾರ ತಗೊಂಡು ಅವ್ರ ತಾಯಿ ಬಂದು ಕುತ್ಕೊಂಡು ಒಂದು ಸಿನಿಮಾ ಮಾಡಲೇಬೇಕು. ಏನು ಮಾಡೋಕೆ ಹೊರಟಿದ್ದೀರಾ ಅಂತ ಕೇಳಿದಾಗ, ಇಲ್ಲ ಈ ಥರ ಬಲರಾಮನ್ ಕತೆ ಮಾಡೋಣ ಅಂತ. ಬಲರಾಮ ಮೂಲತಃ ಹಾಸನ್ನವರು, ಇವರು ಹಾಸನ್ರವರೇ. ಸೊ ಅಲ್ಲಿ ನಾವು ಇದು ಬಲರಾಮ ಮಾಡೋಣ ಅಂತ ಹೇಳ್ತಿರ್ತಾರೆ. ಸರಿ, ಓಕೆ ಆಯಿತು, ಹಂಗಾರೆ ಏನು ಮಾಡ್ತಿದ್ದೀರಾ ಅಂದರೆ, ಅವ್ರು ಚಿಕ್ಕ ಹುಡುಗ ಆದ್ರೂ ಅವರು ಆ ದಿನಗಳು ಫ್ಯಾನು. ಆ ದಿನಗಳು ಸಿನಿಮಾ ನೋಡಿ ಅವ್ರು ಫ್ಯಾನ್ ಆಗಿರ್ತಾರೆ. ಆ ದಿನಗಳು ಡೈರೆಕ್ಟರ್ KM ಚೈತನ್ಯ ಅವರು ಫ್ಯಾನ್ ಆಗಿರ್ತಾರೆ. KM ಚೈತನ್ಯ ಸರ್ ಅವ್ರನ್ನೇ ನಾನು ಈ ಸಿನಿಮಾಗೆ ಡೈರೆಕ್ಷನ್ ಹಾಕೋಬೇಕು, ಅವರೇ ಮಾಡಬೇಕು ಅಂತೇಳಿ ಅದನ್ನು ನಿರ್ಧಾರ ತಗೊಂಡು ಬರ್ತಾರೆ. ಸರಿ ಆಯಿತು, ನೀವು ಫಸ್ಟ್ ಸರ್ ಹತ್ರ ಹೋಗಿ ಮಾತಾಡ್ಬಿಡಿ. ಸರ್ ಹತ್ರ ಹೋಗ್ತಾರೆ, ಅವರು ಮಾತಾಡ್ತಾರೆ, ಅವ್ರಿಗೂ ಖುಷಿ ಆಗುತ್ತೆ. ನನ್ನ ಮೊನ್ನೆ ಇಂಟರ್ವ್ಯೂಲ್ಲಿ ಗೊತ್ತಾಗಿದ್ದು ನನಗೆ, ಅವರ ಒಂದು ಇಂಟ್ರಾಕ್ಷನ್ನು ಭಾಳನೇ ಚೆನ್ನಾಗಿತ್ತು. ನನಗೆ ಅವರ ತಾತ ಅವ್ರ ಬಗ್ಗೆ, ಅವರ ತಂದೆಯವರ ಬಗ್ಗೆ, ಅವರು ತುಂಬ ಓದ್ಕೊಂಡಿರೋರು. ನಾನು ಯಾವಾಗಲೂ ಬುದ್ಧಿಜೀವಿ ಅಂತಲೇ ಕರೀತಿರ್ತೀನಿ ಅವ್ರನ್ನ. ಬಟ್ ಅವರು ಹೇಳ್ತಾರೆ, ಮೊನ್ನೆ ಇಂಟರ್ವ್ಯೂಲ್ಲಿ ಹೇಳ್ತಿದ್ರು, ಟೈಸನ್ ನನ್ನ ಸಿನಿಮಾ ನೋಡಿ ಅವ್ರಿಗೂ ಒಂದು ಸಿನಿಮಾ ನನ್ನ ಜೊತೆ ಮಾಡಬೇಕು ಅನ್ನೋ ಒಂದು ಆಸೆ ಇರ್ತದೆ. ಬಟ್ ಅದೇ ಥರ ನನಗೂ ಆ ದಿನಗಳೆಲ್ಲ ಆದಮೇಲೆ, ಯಾರು ಅಪ್ಪ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ, ಒಂದು ಕಲ್ಟ್ ಕ್ಲಾಸಿಕ್ ಆಗಿ ಮಾಡಿದಾರಲ್ಲ ಅಂತ. ಆ್ಯಂಡ್ ಅಫ್ಕೋರ್ಸ್ ನನಗೆ ಆ ಕಾಲ ಕೂಡ ಬಂತು. ಸರಿ ಆಯಿತು ಅಂತ ಒಪ್ಕೊಂಡ್ಮೇಲೆ ದೆನ್ ಬಲರಾಮನ್ ಕತೆ. ಸೊ ಅವರು ನಮ್ಮ ಚೈತನ್ಯ ಸರ್ ಅವರು ಒರಿಜಿನಲ್ ಸಬ್ಜೆಕ್ಟ್ ಬಯೋಪಿಕ್ ಮಾಡೋಕ್ಕಾಗಲ್ಲ ನಾವು, ಸೊ ನಾವು ಇದನ್ನು ಫಿಕ್ಷನಲ್ ಸಬ್ಜೆಕ್ಟ್ ಮಾಡೋಣ. ನಾನು ಒಂದಿಷ್ಟು ಹೋಮ್ವರ್ಕ್ಗಳು ಮಾಡ್ಕೊಂಡಿದ್ದೀನಿ. ಸೊ ಆ ಸಬ್ಜೆಕ್ಟು ಅಂತೇಳಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ, ಅದನ್ನು ಸಬ್ಜೆಕ್ಟ್ ಹೇಳ್ತಾರೆ ಶ್ರೇಯಸ್ ಅವ್ರಿಗೆ. ಅವರು ಖುಷಿ ಪಡ್ತಾರೆ, ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ನನಗೂ ಹೇಳ್ತಾರೆ, ನಾನು ಖುಷಿ ಪಡ್ತೀನಿ. ಆಮೇಲೆ ಒಂದಿಷ್ಟು ಹೋಮ್ವರ್ಕ್ ಮಾಡ್ತೀವಿ, ಯೂಟ್ಯೂಬ್ ಚಾನಲ್ಗಳು ನೋಡ್ತೀವಿ. ಬಿಕಾಸ್ ಇದು ನಮಗೆ ಫಿಕ್ಷನಲ್ ಸಬ್ಜೆಕ್ಟ್ ಆಗುತ್ತೆ. ನೋಡಿದಾಗ ನಿಮ್ಗೆ ಅನ್ಸ್ಬೋದು ಅಲ್ಲಿ ಇಲ್ಲಿ ಕ್ಯಾರೆಕ್ಟರ್ ಹೆಸರುಗಳು ಆಗಲಿ ಬಂದು ಹೋಗುತ್ತೆ. ಸೊ ಇವ್ರದ್ದಿರ್ಬೋದಾ ಅಂತ ನಮ್ಗೆ ಅನ್ಸ್ಬೋದು. ಬಟ್ ಆದರೆ ಒಂದಿಷ್ಟು ನಾವು ಒರಿಜಿನಲ್ ಬಯೋಪಿಕ್ ಮಾಡಿದಾಗ ನಿಮಗೆ ಆ ಕಾಲಘಟ್ಟದಲ್ಲಿ ಮಾಡಬೇಕು, ಆ ಒಂದು ಚೌಕಟ್ಟಲ್ಲಿ ಮಾಡಬೇಕು ಅಂದರೆ ಅದು ಕಷ್ಟ ಆಗುತ್ತೆ ಅಂತ ಸರ್. ನಾವು ಹಿಂದೆ ನಿಮ್ದು ಸಾಕಷ್ಟು ಸಿನಿಮಾಗಳು ನೋಡಿದ್ದೀವಿ. ನಾವು ಚೈಲ್ಡ್ಹುಡ್ ದಿಲ್ಲಿಂದ ಸ್ಟಾರ್ಟ್ ಆಗಿದ್ದು ಸಾಕಷ್ಟು ಸಿನಿಮಾಗಳು ನೋಡಿದ್ವಿ. ಒಂದೊಂದು ಸಿನಿಮಾಕ್ಕೂ ಒಂದೊಂದು ಪ್ರಿಪರೇಷನ್ ತಗೊಂಡೇ ಹೋಗ್ತಾ ಇರ್ತಾರೆ ನೀವು.
ನಿಮ್ ಸಿಕ್ಸ್ ಪ್ಯಾಕ್ ನಾವು ಟ್ರೈ ಮಾಡ್ತಾ ಇದೀನಿ 15 ವರ್ಷ ಸಿಕ್ಸ್ ಪ್ಯಾಕ್ ತಗೊಂಡು ಸಿಕ್ಸ್ ಪ್ಯಾಕ್ ಆಗ್ತಾ ಇಲ್ಲ, ಫ್ಯಾಮಿಲಿ ಪ್ಯಾಕ್ ಆಗ್ತಾ ಇದೆ. ಈ ವಿಚಾರ ಅಂತಂದ್ರೆ ಒಂದೊಂದು ಕತೆಗೆ ಒಂದು ಬಾಡಿ ಶೇಮ್ ಆಗಿರ್ಬೋದು, ಫೇಸ್ ವ್ಯಾಲ್ಯೂ ಆಗಿರ್ಬೋದು, ಈ ತರ ಎಲ್ಲ ಒಂದೊಂದು ಇರುತ್ತೆ. ಈ ತರ ಯಾಕಂದ್ರೆ ಒಂದು ಫ್ಯಾನ್ಸ್ ಕನ್ಸಲ್ಟ್ ಇರೋ ನನ್ನ ಪ್ರಕಾರ ಅಂತೂ ಯಾವ ತರ ಇದಕ್ಕೆ ಕತೆಗಳಿಗೆ ಯಾವ ತರ ಬದಲಾಗ್ತಾರೆ, ಯಾವ ತರ ಹೊಂದಾಣಿಕೆ ಆಗ್ತಾರ ಒಂದು ಬಾಡಿ ವಿಚಾರದಲ್ಲಿ, ಡಯಟ್ ವಿಚಾರದಲ್ಲಿ. ಖಂಡಿತ ಸರ್. ಬಿಕಾಸ್ ನಾವು ನನ್ನ ಪಾತ್ರಕ್ಕೂ ಆ ಪಾತ್ರದ ಒಳಗೆ ಪರಕಾಯ ಪ್ರವೇಶ ಮಾಡಿದ್ರೆ ಮಾತ್ರ ನಮಗೆ ಆ ಸಿನಿಮಾಗಳು ವರ್ಕೌಟ್ ಆಗುತ್ತೆ. ಈಗ ನಾನು ವಿನೋದ್ ಪ್ರಭಾಕರ್ಗೋಸ್ಕರ ಸಿನಿಮಾ ಮಾಡಬೇಕು ಅಂತ ಯಾವತ್ತೂ ನಾನು ಯಾರಿಗೂ ಹೇಳಲ್ಲ. ಸ್ಕ್ರಿಪ್ಟ್ಗೋಸ್ಕರ ವಿನೋದ್ ಪ್ರಭಾಕರ್ ಚೇಂಜ್ ಆಗ್ತಾನೆ. ಸೊ ಆ ಸ್ಕ್ರಿಪ್ಟ್ ಯಾವ ಥರ ಬರುತ್ತೆ, ಓಕೆ ನಾನು ನೋಡ್ತೀನಿ, ಓಕೆ ಅದ್ರದ್ದು ಒಂದಿಷ್ಟು ಹೋಮ್ವರ್ಕ್ ಮಾಡ್ತೀನಿ, ಯಾವ ಥರ ಮಾಡಬೇಕು ವರ್ಕೌಟ್ ಆಗಲಿ. ನನ್ನ ಫಸ್ಟ್ ಅಪಿಯರೆನ್ಸ್, ಬಿಕಾಸ್ ನಮಗೆ ತೆರೆ ಮೇಲೆ ಕಾಣಿಸೋದೇ ಫಸ್ಟ್ ನಮ್ಮ ಫೇಸ್ ಆಗಲಿ, ಮೈಕಟ್ ಆಗಲಿ, ಆಮೇಲೆ ಆ ಕ್ಯಾರೆಕ್ಟರ್ ಒಳಗಡೆ ನಾವು ಅವ್ರನ್ನ ಸೆಳಿಬೇಕು. ಸೊ ಅದಕ್ಕೆ ಯಾವ ಥರ ತಯಾರಿ ತಗೋಬೇಕು ಅಂದರೆ, ನಾವು ಯಾವ ವರ್ಕೌಟ್ ಸುಮಾರು ಜನ ಅನ್ಕೊಳ್ಳೋದೇನು ಅಂದರೆ ಬರೀ ಜಿಮ್ಗೆ ಹೋದ್ರೆ, ಈಗ ನೀವು ಹೇಳಿದ್ರೆ ಗೊತ್ತಾ, ನಾನು ಜಿಮ್ಗೆ ಹೋಗಿದ್ದೀನಿ, ವರ್ಕೌಟ್ ಮಾಡಿದ್ದೀನಿ, ಸ್ಟಾರ್ಟ್, ಆಮೇಲೆ ಏನ್ ತಿಂತೀರಾ ಅನ್ನೋದೇ ಕೌಂಟ್ ಆಗೋದು. ನೀವು ಬೆಳಗ್ಗೆ 2 ಅವರ್ ಜಿಮ್ಗೆ ಹೋಗ್ತೀರಾ ಅಥವಾ 1 ಅವರ್ ಜಿಮ್ಗೆ ಹೋಗ್ತೀರಾ ಅಲ್ವಾ, ಅದು ಕೌಂಟ್ ಆಗಲ್ಲ. ಅಲ್ಲಿಂದ ನೀವು ಇಡೀ ದಿನ ಯಾವ ತರ ಶಿಸ್ತಿನಿಂದ ಇರ್ತೀರಾ, ಡಿಸಿಪ್ಲಿನ್ ಇಂದ ಇರ್ತೀರಲ್ವಾ, ಅದೇ ಕೌಂಟ್ ಆಗೋದು, ಅದೇ ರಿಸಲ್ಟ್ ಕೊಡೋದು ನಿಮ್ಗೆ. ಈ ಸಿನಿಮಾದಲ್ಲಿ ಸಾಕಷ್ಟು ಇದೆ, ಕಲಾವಿದರು ಕೂಡ ಇದ್ದಾರೆ, ಜೊತೆ ಸಮಕಾಲೀನ ನಡ್ಕೊಂಡಿದ್ದಾರೆ. ಈಗ ಉದಾಹರಣೆ ವಿನಯ್ ಸರ್ ಆಗಿರ್ಬೋದು, ರಜತ್ ಸರ್ ಆಗಿರ್ಬೋದು, ಆಶೀಶ್ ವಿದ್ಯಾರ್ಥಿ ಸರ್ ಆಗಿರ್ಬೋದು. ಈ ಕತೆ ವಿಚಾರವಂತವ್ರ ಸರ್ ಯಾವ ತರ ಡಿಸ್ಕಸ್ ಮಾಡಿದ್ರೆ ಏನೆಲ್ಲ ಹೇಳ್ತಾ ಇದ್ರು ಅವರಿಗೆ? ಸರ್ ಖಂಡಿತ ಏನಾಗುತ್ತೆ ಅಂದ್ರೆ, ನಾನು ಒಂದು ಬಿಫೋರ್ ಬಲರಾಮನ ಆಗಿ ಒಂದು 3 ತಿಂಗಳು ಹಿಂದೆಯಿಂದಾನೇ ಬಲರಾಮನ ಆಗ್ಬಿಟ್ಟಿದ್ದೆ. ನೀವು ಮಾದೇವ ನೋಡಿರ್ಬೋದು, ಸುಮಾರು ಜನ ನೋಡಿರ್ಬೋದು. ಬಿಕಾಸ್ ಆ ಮಾದೇವನಾಗೆ ಜೀವಿಸಿದ್ರೆ ಮಾತ್ರ ಅದು ನಿಮ್ಗೆ ಟಚ್ ಆಗುತ್ತೆ, ಫೀಲ್ ಆಗುತ್ತೆ. ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ವಿನೋದ್ ಪ್ರಭಾಕರ್ ಅಂತ ಅನ್ಸ್ತಾ, ಮಾದೇವನೇ ಅವನ್ ಜೀವನದಲ್ಲಿ ನಡೆಯುವಂಥದ್ದು ಸ್ಟೋರಿ ಅಂತ ಅನ್ಸಿರುತ್ತೆ. ಅದೇ ತರ ಬಲರಾಮ ಮಾಡಿದಾಗ್ಲೂ ಅಷ್ಟೇ ನಾನು ಪ್ರಿಪರೇಷನ್ ತಗೊಂಡು ಆ ಬಲರಾಮನಾಗೆ ಜೀವ್ಸಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಅಲ್ಲಿ ನನಗೆ ಬಹಳ ಈಸಿ ಆಗುತ್ತೆ. ಇಡೀ ಸ್ಕ್ರಿಪ್ಟು ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ. ಒಂದು 3-4 months ಇಂದ ಡಿಸ್ಕಷನ್ ಆಗುತ್ತೆ. ಡಿಸ್ಕಷನ್ ಎಲ್ಲ ಆಗಿ ಫೈನಲ್ ಆದಮೇಲೆ ಅಂಡ್ ಇವನ್ ಆಫ್ಕೋರ್ಸ್ ಚೈತನ್ಯ ಸರ್ ಒನ್ ಆಫ್ ದಿ ಇಂಟೆಲೆಕ್ಚುಯಲ್ ಡೈರೆಕ್ಟರ್ಸ್ ಅಂತ ಹೇಳ್ಬೋದು. ಬಿಕಾಸ್ ಅವರ ಬ್ಯಾಕ್ ಗ್ರೌಂಡ್ ಏನಿದೆ ಗೊತ್ತಾ, ಅವರು ಬಿಕಾಸ್ ಅವರು, ನೀವು ನನ್ನ ಈ ಇಂಟರ್ವ್ಯೂ ಟೈಮಲ್ಲೇ ಅವರ ಬಗ್ಗೆ ನಾನು BBC ಅಲ್ಲಿ ಕೆಲಸ ಮಾಡಿದ್ದಾರೆ, CNN ಕೆಲಸ ಮಾಡಿದ್ದಾರೆ, ಆಮೇಲೆ ಬಾಂಬೆಯಲ್ಲಿ ಕೆಲಸ ಮಾಡಿದ್ದಾರೆ. ಅಂಡ್ ಎಷ್ಟೋ ಅವರಾಗ್ಲಿ, ಹರಿ ಸರ್ ಆಗ್ಲಿ, ನಮ್ಮ ಎಡಿಟರ್ ಹರಿ ಸರ್ ಆಗ್ಲಿ, ಕೆಲವು ದೂರದರ್ಶನಲ್ಲಿ ಕೆಲಸ ಮಾಡಿದ್ದಾರೆ. ಆ ಕ್ಯಾಮ್ರಾ ವರ್ಕ್, ಈ ವಾಸ್ ಅ ಕ್ಯಾಮ್ರಾಮನ್, ಯಾರು ನಮ್ಮ ಹರಿ ಸರ್, ಕ್ರಿಕೆಟ್ ಕ್ಯಾಮ್ರಾಮನ್, ಕ್ರಿಕೆಟ್ನ ನಾವು ಕ್ಯಾಪ್ಚರ್ ಮಾಡುವಂತ ಕ್ಯಾಮ್ರಾಮನ್, ದೊಡ್ಡ DD ಚಾನೆಲ್ ಕ್ಯಾಮ್ರಾಮನ್ ಆಗಿದ್ದಾರೆ. ಸೊ ಇದೆಲ್ಲ ಮಾಡಿಕೊಂಡು ಒಂದಿಷ್ಟು ಸಾಫ್ಟ್ವೇರ್, ಇವೆಲ್ಲ ಅವ್ರ ಬ್ಯಾಕ್ ಗ್ರೌಂಡ್. ಸೊ ಇದನ್ನೆಲ್ಲ ಬಂದು ನಿಮ್ ಸಿನಿಮಾ ಯೂಸ್ ಮಾಡಿದಾಗ ಅದನ್ನ ಬಹಳ ಇಂಟೆಲಿಜೆಂಟ್ ಆಗಿ ತಗೊಂಡ್ಬಂದ್ರು. ಸಮಕಾಲೀನ ಆರ್ಟಿಸ್ಟ್ ಇದ್ದಾರೆ ಅಂಡ್ ಹೊಸಬ್ರು, ಈಗ ವಿನಯ್ ಗೌಡ ಅವರಾಗ್ಲಿ, ಇದು ಫಸ್ಟ್ ಸಿನಿಮಾ ಅನ್ಸುತ್ತೆ, ಅಂದ್ರೆ ಫುಲ್ ಫ್ಲೆಜ್ಡ್ ಆಗಿ ಒಂದು ಇಡೀ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದು. ರಜತ್ ಅವರಾಗ್ಲಿ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅಫ್ಕೋರ್ಸ್ ನನಗೆ ಆಶೀಶ್ ವಿದ್ಯಾರ್ಥಿ ಸರ್, ಅಟಲ್ ಕುಲಕರ್ಣಿ ಅವರು, ಶರತ್ ಸರ್, ಇವರೆಲ್ಲ ಬಿಕಾಸ್ ನಾನು ಪ್ರಿಪೇರ್ ಆಗಿದ್ರಿಂದ, ಬಲರಾಮನಾಗೆ ಜೀವಿಸ್ತಾ ಇದ್ದಿದ್ರಿಂದ ನನ್ಗೆ ಬಹಳ ಈಸಿ ಆಗ್ತಿತ್ತು. ಅದಾದ್ಮೇಲೆ ನಾವು ಕೂತ್ಕೊಂಡು ಎಷ್ಟೊಂದ್ಸಲ ರಿಹರ್ಸಲ್ ಮಾಡಿದೀವಿ. ಸರ್ ಬನ್ನಿ ಅಂತ, ಯಾಕಂದ್ರೆ ವೇಣು ಸರ್ ಬಗ್ಗೆ ಹೇಳ್ಬೇಕು, ಒನ್ ಆಫ್ ದಿ ಫಾಸ್ಟೆಸ್ಟ್ ಕ್ಯಾಮ್ರಾಮನ್. ಅವ್ರ ಲೈಟಿಂಗ್ ಹಂಗ ಅನ್ನಷ್ಟರಲ್ಲಿ ರೆಡಿ ಅಂತ 0 ಲೈಟಿಂಗ್ ಅಲ್ಲಿ ಶೂಟ್ ಮಾಡಿದ್ದಾರೆ, ಕ್ಯಾಂಡಲ್ ಲೈಟ್ ಅಲ್ಲಿ ಶೂಟ್ ಮಾಡಿದ್ದಾರೆ. ಎಷ್ಟೊಂದ್ಸಲ ಸೋರ್ಸ್ ಸಾಕು ನನಗೆ, ನಾನು ಕೆಲವು ಶಾರ್ಟ್ಗಳನ್ನು, ಯಾಕಂದ್ರೆ ಫೈಟ್ಸ್ ಎಲ್ಲ ನನ್ಗೆ ಬಿಟ್ಬಿಟ್ಟಿದ್ರು. ಫೈಟ್ಸ್ ಆಗ್ಲಿ, ಕೆಲವು ಸನ್ನಿವೇಶಗಳೆಲ್ಲ ಡೈರೆಕ್ಟರ್ ಸರ್ ನೀವು ಇದನ್ನ ನೀವು ಆಗ್ಲಿ ಫೈಟ್ ಮಾಸ್ಟರ್ ಡಿಸ್ಕಸ್ ಮಾಡ್ಕೊಂಡು ನೀವು ನಿಭಾಯಿಸ್ಕೊಳ್ಳಿ ಅಂತ ಬಿಟ್ಬಿಡೋರು. ನಾನು ಕೆಲವು ಸರ್ ಬೇಡ ಈ ಕಡೆ ಅಂದ್ರೆ ಆ ಕಡೆ ಬೇಡ, ಭಸ್ಮ ಆಗ್ಬಿಡುತ್ತೆ, ಈ ಕಡೆ ಸನ್ಲೈಟ್ ಇಳಿಲಿ ಆಮೇಲೆ ತೆಗಿತೀನಿ. DI ಅಲ್ಲಿ ನೋಡ್ಬಿಟ್ಟು, ನಾನು ಎಡಿಟಿಂಗ್ ಅಲ್ಲಿ ನೋಡ್ಬಿಟ್ಟು, ಅಣ್ಣ DI ಮಾಡ್ಬಿಟ್ರ ಇದನ್ನ, ಇಲ್ಲಪ್ಪ ನಾನು ಇನ್ನೂ ಟಚ್ ಮಾಡಿಲ್ಲ ಅನ್ನೋರು, ಅಷ್ಟು ಚೆನ್ನಾಗಿ ಲೈಟಿಂಗ್ ಮಾಡಿದ್ದಾರೆ. ಆ ಗ್ಯಾಪ್ ಅವ್ರು ತಗೊಳ್ಳೋದೇ ಎಷ್ಟು ಟೈಮು. ಆ ಟೈಮಲ್ಲಿ ನಾನು ಬಂದು ನಾವೆಲ್ಲ ಹೋಗಿ ರಿಹರ್ಸಲ್ ಮಾಡ್ಕೊಂತಿದ್ವಿ. ನಾನು ಹೋಗಿ ಅಟಲ್ ಸರ್ ಹತ್ರ, ಸರ್ ವಿಲ್ ಡೂ ಒಂದು ರಿಹರ್ಸಲ್, ಕಮನ್ ವಿನೋಜಿ ವಿಲ್ ಡೂ. ಆಶೀಶ್ ಸರ್ ಆಗಲಿ, ಅಟಲ್ ಸರ್ ಆಗಲಿ, ಎಲ್ಲರೂ ಕೂತ್ಕೊಂಡು ಒಂದು ರೌಂಡ್ ಟೇಬಲ್ ತರ ಕೂತ್ಕೊಂಡು ರಿಹರ್ಸಲ್ ಮಾಡಿ, ಅದು ಬಹಳ ಹೆಲ್ಪ್ ಆಯ್ತು ನನಗೆ. ಇನ್ನೊಂದು ಸರ್ ಈ ವಿಚಾರ ಅಂತ ಹೋದ್ರೆ, ಈಗ ಸಿನಿಮಾಗಳು ನೋಡಿದ್ವಿ, ಇಷ್ಟೊಂದೆಲ್ಲ ಇದು ಮಾತಾಡಿದ್ವಿ, ವೀಕ್ಷಕರಿಗೆ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು? ಯಾಕಂದ್ರೆ 1980-90 ದಶಕದಲ್ಲಿ ಇರುವಂತಹ ಕಥೆ ಆಧಾರಿತ ಕಥೆ ಇರುವಂತದ್ದು. ವೀಕ್ಷಕರು ಇತ್ತೀಚಿನ ದಿನಗಳಲ್ಲಿ, ಈಗ ಜೆನ್ಜಿ ಕಿಡ್ಸ್ ಆಗಿರ್ಬೋದು, ನಮ್ಮ 90s ಕಿಡ್ಸ್ ಆಗಿರ್ಬೋದು, ಸಿನಿಮಾದಲ್ಲಿ ಏನೆಲ್ಲ ನಿರೀಕ್ಷೆ ಮಾಡ್ಬೋದು, ಏನೆಲ್ಲ ಇದೆ, ಊಹೆಗೂ ಮೀರಿದಂತ ಕಥೆಗಳು, ಊಹೆಗೂ ಮೀರಿದಂತ ಪಾತ್ರಗಳು ಏನೆಲ್ಲ ಇದೆ ಅನ್ನೋದು ಕೂಡ. ಹಾ ಸರ್, ಯಾಕಂದ್ರೆ ಈಗಿನ ಕಾಲಘಟ್ಟದಲ್ಲಿ ಅವತ್ತಿನ ಬ್ಯಾಂಗ್ಳೂರ್ ತುಂಬಾ ಜನ ನೋಡಿಲ್ಲ. ಈಗ
ಎಲ್ಲ ಹೊಸ ಹುಡುಗರಾಗ್ಲಿ, ಜೆನ್ಸಿ ಕಿಡ್ಸ್ ಯಾರೇ ಆಗಿರಲಿ, ಬೆಂಗಳೂರು ಯಾವ ತರ ಇತ್ತು 1985ರಿಂದ 1995 ಕಾಲಘಟ್ಟದ ಅಂಡರ್ ವರ್ಲ್ಡ್ ಹೇಗಿತ್ತು, ಅವತ್ತು ಅಂಡರ್ ವರ್ಲ್ಡ್ ನ ಯಾರು ಅಭುಗತ ಲೋಕನ ಯಾರು ರೂಲ್ ಮಾಡ್ತಿದ್ರು ಅನ್ನೋದನ್ನ ನಾವು ತೋರ್ಸಕ್ ಕೊಟ್ಟಿದೀವಿ. ಸೊ ಬಹಳಷ್ಟು ಹೆಸರುಗಳು ನೀವು ಕೇಳ್ಪಟ್ಟಿರ್ತೀರ. ಸೊ ಅದನ್ನೆಲ್ಲ ನಾವು ಯಾವ ತರ ಇತ್ತು, ಅವ್ರು ಯಾವ ತರ ಹ್ಯಾಂಡಲ್ ಮಾಡ್ತಿದ್ರು. ಇವತ್ತು ಮೊಬೈಲ್ ಫೋನ್ಗಳಿದೆ, ಅವತ್ತು ಮೊಬೈಲ್ ಬಳಕೆ ಇಲ್ಲದೆ ಬರೀ ಟೆಲಿಫೋನ್ಗಳನ್ನ ಇಟ್ಕೊಂಡು, ಲ್ಯಾಂಡ್ಲೈನ್ಗಳನ್ನ ಇಟ್ಕೊಂಡು ಯಾವ ತರ ಇನ್ಫಾರ್ಮೇಶನ್ಗಳನ್ನ ಪಾಸ್ ಮಾಡ್ತಾ ಇದ್ರು. ಇದನ್ನೆಲ್ಲ ಯಾವ ತರ ಅಂಡರ್ ವರ್ಲ್ಡ್ ನ ಹದ್ಬಸ್ತಿ ತಗೊಂಡ್ಬಂದಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ತರ ಕೆಲಸ ಮಾಡಿದ್ರು. ಇವತ್ತು ಓಕೆ, ಒಂದು ಯಾವ್ದೋ ಕ್ರೈಮ್ ಆಗುತ್ತೆ, CCTV ಮೊಬೈಲ್ ಫೋನ್ ತೆಗೀರಿ, ಅಲ್ಲಿಗೆ ಗೊತ್ತಾಗುತ್ತೆ. ಬಟ್ ಯಾವುದೇ ಇಲ್ದೇ ಇರೋ ಟೈಮಲ್ಲಿ ಯಾವ ತರ ಅಂಡರ್ ವರ್ಲ್ಡ್ ನ ಮಟ್ಟ ತಟ್ಟಿದ್ರು ಅನ್ನೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರನ್ನೂ ತೋರಿಸ್ತೀವಿ. ಆ ಒಂದು ಕಾಲಘಟ್ಟದ ಬೆಂಗಳೂರನ್ನು ತೋರಿಸ್ತೀವಿ. ಆ ಬೆಂಗಳೂರಿನ ಆಳ್ತಾ ಇದ್ದಂತ ಭೂಗತ ಲೋಕದ ನಾಯಕರು ಎಷ್ಟು ಜನ ಇದ್ರು ಅವರೆಲ್ಲ ಒಂದ್ ರೌಂಡ್ ಬಂದು ಹೋಗ್ತಾರೆ. ಸೊ ಅದನ್ನೆಲ್ಲ ಕ್ಲಾಸ್ ಆಗಿ, ಕಲ್ಟ್ ಆಗಿ, ಯಾವುದೇ ಕೆಟ್ಟ ಪದ ಬಳಕೆ ಇಲ್ಲದೆ, ಯಾವುದೇ ಲಾಂಗು ಮಚ್ಚು ಬಳಕೆ ಇಲ್ಲದೆ ಕ್ಲಾಸ್ ಆಗಿ ಒಂದು ಸಿನಿಮಾ, ಒಂದು ಲವ್ ಸ್ಟೋರಿ, ಅದರಲ್ಲಿ ಒಂದು ಫ್ಯಾಮಿಲಿ ಎಮೋಷನ್ಸ್ಗಳನ್ನ ಇಟ್ಕೊಂಡು, ಪ್ರತಿ ಒಂದು ಫೈಟಲ್ಲೂ ಒಂದು ಎಮೋಷನ್ಗಳನ್ನ ಮೇಂಟೈನ್ ಮಾಡ್ಕೊಂಡು, ಕ್ಲೈಮ್ಯಾಕ್ಸ್ ಅಲ್ಲಿ ಅಗೇನ್ ಲಾಸ್ಟ್ ಒಂದು 20 ನಿಮಿಷ ನಿಮ್ಗೆ ಎದೆ ಭಾರ ಹಾಗೇ ಆಗುತ್ತೆ ಅನ್ನೋದು ಆ ಒಂದು ದ ಎಂಡ್ ಅಂತ ಬರುತ್ತಲ್ಲ, ಅದ್ರ ಬಿಫೋರೇ ಒಂದು ಎಂಡ್ ನಿಮ್ಗೆ ಒಂದು ತುಂಬಾ ಒಂದು ಕಾಡುತ್ತೆ ಸಿನಿಮಾ. ಇಷ್ಟೊಂದೆಲ್ಲ ಹೇಳಿದ್ಮೇಲೆ ನಮಗೂ ತುಂಬಾ ಖುಷಿ ಆಗ್ತಾ ಇದೆ. ಸಿನಿಮಾ ನಾವು ನೋಡೋಕ್ ಅತಿ ಕಾತರವಾಗಿದ್ದೀವಿ. ಎಲ್ಲ ಒಂದ್ ಕಡೆ ಖುಷಿಗೋ ಸಂತೋಷಕ್ಕೋ ಗೊತ್ತಿಲ್ಲ, ಅಭಿಮಾನಿಗಳು ಆಗಾಗ ಸ್ಕ್ರೀನ್ ಮೇಲೆ ಒಂದು ಕ್ಲೈಮ್ಯಾಕ್ಸ್ ಸೀನ್ಗಳಾಗಿರ್ಬೋದು, ತುಣುಕುಗಳಾಗಿರ್ಬೋದು, ಅಥವಾ ಪೈರಸಿ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಸಂತೋಷಕ್ಕೂ ಅನ್ನೋದು ಗೊತ್ತಿಲ್ಲ, ಏನೋ ನಮ್ಮ ಬಾಸು ನಮ್ಮ ಇಷ್ಟವಾದ ನಮ್ಮ ಆಕ್ಟಿಂಗ್ ಮಾಡ್ಬಿಟ್ರೆ ಅನ್ನೋ ಗೊತ್ತಿಲ್ಲ, ತುಣುಕುಗಳನ್ನ ಹರಿದು ಬಿಟ್ಬಿಡ್ತಾರೆ ಸರ್. ಆಗ ಸಿನಿಮಾ ಮೇಲೆ ಎಷ್ಟೋ ನೆಕ್ಸ್ಟ್ ಡೇಗೆಲ್ಲ ಕ್ಯೂರಿಯಸ್ ಕಡಿಮೆ ಆಗ್ಬಿಡುತ್ತೆ. ಈ ತರ ಒಂದು ಫ್ಯಾನ್ಸ್ಗಳಾಗಿರ್ಬೋದು, ಈ ತರ ಪೈರಸಿ ಮಾಡೋರಾಗಿರ್ಬೋದು, ಏನ್ ಹೇಳ್ಬೋದು ನಮ್ಗೆ? ಸರ್, ಪೈರಸಿ ಏನಕ್ಕೆ ಅಂದ್ರೆ, ದಯವಿಟ್ಟು ನಾನು ಕೇಳ್ಕೊಳ್ಳೋದು ಏನು ಅಂದ್ರೆ, ಒಂದು ಸಿನಿಮಾ ನಡೀತಿದೆ ಅಂದ್ರೆ ಅದು ನಮ್ಮ ಜೀವನ ಆಗಿರುತ್ತೆ, ಅದು ಜೀವಾಳ ನಮ್ಗೆಲ್ಲ. ಎಲ್ಲ ಒಂದು ಎಷ್ಟೋ ಸಾವಿರಾರು ಜನ ನಮ್ಮಿಂದ ಇಷ್ಟು ಸಾವಿರಾರು ಜನ ಇರ್ತಾರೆ. ಒಬ್ರು ನಿರ್ಮಾಪಕರು, ಯಾಕಂದ್ರೆ ನಾನು ಒಬ್ಬ ನಿರ್ಮಾಪಕನೇ. ನಾನು ಆ ಸ್ಥಾನದಲ್ಲಿ ಕೂತ್ಕೊಂಡು, ಈಗ ನಾನು ಎಷ್ಟೋ ಕೋಟಿಗಟ್ಟಲೆ ನಾನು ಎಲ್ಲೋ ಸಾಲ ಮಾಡ್ಕೊಂಡು ಯಾರೋ ಮನೆ ಬಾಗಿಲಿಗೆ ಹೋಗಿ ಅದನ್ನ ಬಡ್ಡಿಗಳು ಕಟ್ಕೊಂಡೆಲ್ಲ ಮಾಡಿರ್ತೀನಿ. ಅದು ಥಿಯೇಟರ್ಗೆ ಬಂದು ಒಂದಿಷ್ಟು ವಾರ ಥಿಯೇಟರ್ಲಿ ಆಯ್ತು ಅಂದ್ರೆ ಅದು ನಮಗೆ ರಿಟರ್ನ್ಸ್ ಬರುತ್ತೆ. ಆಮೇಲೆ ಒಂದು ಒಳ್ಳೆ ಸಿನಿಮಾ ಅಂತ, ಒಳ್ಳೆ ಸಿನಿಮಾ ಆಗ್ಲಿ ಕೆಟ್ಟ ಸಿನಿಮಾ ಆಗ್ಲಿ, ಇಮಿಡಿಯೇಟ್ ಆಗಿ ಒಂದು ಮೊಬೈಲಲ್ಲಿ ಬಂದಾಗ ಎಷ್ಟೋ ಜನರು ಅನ್ನ ಕಿತ್ಕೊಂಡಂಗಾಗತ್ತೆ, ಕೆಲಸ ಕಿತ್ಕೊಂಡಂಗಾಗತ್ತೆ. ಅದು ದಯವಿಟ್ಟು ಮಾಡಬೇಡಿ. ಯಾಕಂದ್ರೆ ನಮ್ಮನ್ನ ನಂಬ್ಕೊಂಡು ಸಾವಿರಾರು ನಮ್ಮ ಕುಟುಂಬಗಳಿರುತ್ತೆ, ಎಲ್ಲರೂ ಕುಟುಂಬಗಳಿರುತ್ತೆ. ದಯವಿಟ್ಟು ನನ್ನ ಕೈ ಮುಗಿದು ಕೇಳ್ಕೊಳ್ಳೋದು, ದಯವಿಟ್ಟು ಮಾಡಬೇಡಿ. ಅದಾದ್ಮೇಲೆ ಯಾವುದೋ ಒಂದು ಹುಮ್ಮಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಇಂಟ್ರೊಡಕ್ಷನ್ ಸೀನೋ ಅಥವಾ ಕ್ಲೈಮ್ಯಾಕ್ಸ್ ಸೀನೋ ನೀವು ಆಗ್ದಾಗ ಅದರಿಂದ ಎಷ್ಟೊಂದು ಟಿಕೆಟ್ಗಳು ಕಮ್ಮಿ ಆಗ್ಬಿಡುತ್ತೆ. ಆಮೇಲೆ ಮೊಬೈಲ್ಗಳಲ್ಲಿ ನೋಡ್ಬಿಟ್ವಿ ಬಿಡುವಾದ ಕುತೂಹಲ ಹೊಟ್ಟೋಯ್ತು ಅಂತ ಇರುತ್ತೆ. ದಯವಿಟ್ಟು ಅದನ್ನ ಮಾಡಬೇಡಿ. ಅದಕ್ಕೆ ಒಂದಿಷ್ಟು ಕ್ರಮಗಳನ್ನ ನಮ್ಮ ನಿರ್ಮಾಪಕರಾದ ಶ್ರೇಯಸ್ ಅವರು, ಪದ್ಮಾವತಿ ಅವರು ತಗೊಂಡಿದ್ದಾರೆ. ನಮ್ಮ ಐಪ್ಲೆಕ್ಸ್ ಅವರು, ಗಿರೀಶ್ ಸಾಹೇಬ್ರು ಅವರು ನಮಗೆ ಮಾದೇವ ಟೈಮಲ್ಲೂ ಬಹಳ ಸಪೋರ್ಟ್ ಮಾಡಿದ್ರು. ಈ ಸಿನಿಮಾಗೂ ಮಾದೇವಾಗಿಂತ ಈ ಸಿನಿಮಾ ಬಹಳಷ್ಟು ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋಕ್ಕೆ ಕೋರ್ಟಿಂದ ಒಂದಿಷ್ಟು ಏನ್ ಹೇಳ್ತೀರಿ, ಆ ಕಾನೂನು ಚೌಕಟ್ಟಲ್ಲಿ ಏನೇನ್ ಮಾಡಬಹುದು ಅದಕ್ಕೆ ಆ ಲೆಟರ್ಗಳೆಲ್ಲ ತಗೊಂಡು ಅದನ್ನ ರೆಡಿ ಮಾಡ್ಕೊಂತಿದ್ದಾರೆ. ಸೊ ಎಲ್ಲೇ ಒಂದ್ ಕಡೆ ಅಪ್ಲೋಡ್ ಆಯ್ತು ಅಂದ್ರೆ ಅದು ಕಾನೂನು ರೀತಿಯಾಗಿ ಡಿಲೀಟ್ ಆಗುವಂಥದ್ದು, ಕಾನೂನು ರೀತಿಯಾಗಿ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದೆಲ್ಲ ಮಾಡ್ತಿದ್ದಾರೆ. ಸೊ ಕೈ ಮುಗಿದು ಕೇಳ್ಕೊಂತೀನಿ. ಯಾಕಂದ್ರೆ ಒಂದು ಸಾವಿರಾರು ಕುಟುಂಬಗಳು ಈ ಒಂದು ಇಂಡಸ್ಟ್ರಿ ನಂಬ್ಕೊಂಡಿದೆ. ಆಲ್ರೆಡಿ ಇಂಡಸ್ಟ್ರಿ ಒಂದ್ ಸ್ವಲ್ಪ ಲೋ ಇದೆ, ಜನ ಬರ್ತಿಲ್ಲ ಅನ್ನೋದಿದೆ. ಬಟ್ ಒಳ್ಳೆ ಸಿನಿಮಾ ಬಂತು ಅಂದ್ರೆ ಖಂಡಿತ ಜನ ಬಂದು ನೋಡೇ ನೋಡ್ತಾರೆ. ಅದಕ್ಕೆ ಸಾಕ್ಷಿ ಮಾದೇವನೇ ಹೋದ ವರ್ಷ ಬಂದಿತ್ತು. ಸರ್, ಈಗ ಸಿನಿಮಾ ಪ್ರಮೋಷನ್ ತುಂಬಾ ಜೋರಾಗಿ ನಡೀತಾ ಇದೆ. ಸಿನಿಮಾ ಬರುವಂತ ವೀಕ್ಷಕರಿಗೆ, ಸಿನಿಮಾ ಬರುವಂತ ವೀಕ್ಷಕರಿಗಾಗಿರ್ಬೋದು, ನಂತರ ಎಷ್ಟೋ ಜನ ಅಂತ ಸಿನಿ ಪ್ರೇಕ್ಷಕರಿಗಿರ್ಬೋದು, ಏನೆಲ್ಲ ಹೇಳ್ಬೋದು ಸಿನಿಮಾ ಕರೆ ಇದೆ ಅಂತ ಆದ್ರೆ? ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಓಲೆ ಎಷ್ಟು ಕ್ಯೂಟ್ ಆಗಿದೆ. ಖಂಡಿತ ನಾನು ಕೈ ಮುಗಿದು ಕೇಳ್ಕೊಂತೀನಿ. ಅವತ್ತಿನಿಂದ ಇವತ್ತಿನವರೆಗೂ ನನ್ನ ಫಸ್ಟ್ ಸಿನಿಮಾ ದಿಲ್ಲಿಂದ ಇವತ್ತಿನವರೆಗೂ ನನ್ನನ್ನು ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಭಾಳಷ್ಟು ಸಪೋರ್ಟ್ ಮಾಡಿ ಇವತ್ತಿನವರೆಗೂ ನಾನು ಒಳ್ಳೇದಾಗಿರಲಿ ಕೆಟ್ಟದ್ದಾಗಿರಲಿ, ಕೆಟ್ಟ ಸಿನಿಮಾ ಮಾಡಿದ್ರು ನನ್ನ ತಿದ್ದಿ ಬುದ್ಧಿ ಹೇಳಿ ಇವತ್ತು ಇಲ್ಲಿವರೆಗೂ ಕರ್ಕೊಂಬಂದಿದ್ದೀರಾ. ನನ್ನ ಹೋದ ಸಿನಿಮಾ ಮಾದೇವ ಬಂದಾಗ ಭಾಳಷ್ಟು ಜನ ನನ್ನ ಪ್ರೋತ್ಸಾಹಿಸಿ ಬೆನ್ ತಟ್ಟಿ ಜೈ ಅಂತ ಹೇಳಿ, ಒಳ್ಳೆ ಸಿನಿಮಾ ಮಾಡಿದ್ಯಾ ಬೇಷ್ ಅಂತ ಹೇಳಿ ಸಾಕಷ್ಟು ತಾಯಂದ್ರು ಈ ಸಿನಿಮಾನ ನೋಡಿ ಫ್ಯಾಮಿಲಿ ಬಂದು ಆ ಸಿನಿಮಾನ ನೋಡಿ ಮೆಚ್ಕೊಂಡಿದ್ದೀರಾ. ನಾನು ಆ ಟೈಮಲ್ಲೂ ಹೇಳಿದ್ದೆ, ಮಾದೇವ ಟೈಮಲ್ಲೂ ಹೇಳಿದ್ದೆ, ಒಂದು ಒಳ್ಳೆ ಸಿನಿಮಾ ಬರುತ್ತೆ, ಒಂದು ಒಳ್ಳೆ ಕಂಟೆಂಟ್ ಬರುತ್ತೆ, ನಿಮ್ಗೆಲ್ಲ ನಿರಾಶೆನೇ ಮಾಡಲ್ಲ ಅಂತ ಹೇಳಿದ್ದೆ. ಅದೇ ತರ ಆಯ್ತು. ಈ ಸಿನಿಮಾನು ನಿಮ್ಗೆ ಯಾರನ್ನೂ ನಿರಾಶೆ ಮಾಡಲ್ಲ ಅನ್ನೋ ಭರವಸೆ ನನಗಿದೆ. ಯಾಕಂದ್ರೆ ಏನೇ ಅಂಡರ್ ವರ್ಲ್ಡ್ ಸಿನಿಮಾ ಮಾಡಿದ್ರು ಎಲ್ಲೂ ಲಾಂಗು ಮಚ್ಚು ಕೆಟ್ಟ ಪದಗಳು ಯಾವುದು ಬಳಕೆ ಮಾಡದೆ ಒಂದು ಒಳ್ಳೆ ಸಿನಿಮಾ
ಒಂದು ಒಳ್ಳೆ ಕಂಟೆಂಟು ಖಂಡಿತ ನಿಮ್ಮ ಮುಂದೆ ಬರ್ತಿದೆ, ಮರಿಬೇಡಿ. ಇದೆ ಜೂನ್ 26ಕ್ಕೆ ನಾವು ನಿಮ್ಮ ಮುಂದೆ ಬರ್ತಿದ್ದೀವಿ. ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ಬಲರಾಮ ಸಿನಿಮಾ, ಬಲರಾಮನ ದಿನಗಳು ಸಿನಿಮಾ ಬರ್ತಿದೆ. ಅದು ನಮಗೆ ಆನೆ ಬಲ ನೀಡುವಂಥ ನಮಗೆ KVN ಡಿಸ್ಟ್ರಿಬ್ಯೂಟರ್ಸು ಅವರು ಬಂದು ಡಿಸ್ಟ್ರಿಬ್ಯೂಟ್ ಮಾಡಿಕೊಡ್ತಿದ್ದಾರೆ. ಸಿನಿಮಾ ನೋಡಿ ಇಷ್ಟಪಟ್ಟು ಅವರು ಡಿಸ್ಟ್ರಿಬ್ಯೂಟ್ ಮಾಡಿಕೊಡ್ತಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಯಾವುದೇ ರೀತಿಯಾಗಿ ನಿಮಗೆ ಬೇಸರ ಮಾಡಲ್ಲ ಈ ಸಿನಿಮಾ ಅಂತ ನಾನು ನಂಬಿದ್ದೀನಿ. ಹಿರಿಯರಿಂದ ಕಿರಿಯರವರೆಗೂ ಯಾವುದೇ ಮುಜುಗರ ಇಲ್ಲದೆ ಈ ಸಿನಿಮಾ ನೋಡ್ಬೋದು. ಡೇಟ್ ಮರಿಬೇಡಿ, ದಯವಿಟ್ಟು ಬನ್ನಿ, ನೋಡಿ, ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮಾತಾಗಿತ್ತು ವಿನೋದ್ ಪ್ರಕಾಶ್ ಸರ್ದು. ಎಲ್ಲರೂ ಹೇಳ್ತಾರೆ ನಾನು ಸಿನಿಮಾನ ನಿರಾಸೆ ಮಾಡಲ್ಲ, ಆಗಿದೆ ಈಗಿದೆ ಅಂತ ಹೇಳ್ಬೋದು. ಒಬ್ರಿಗೂ ಪ್ರೇಕ್ಷಕ ನಿರಾಸೆ ಮಾಡಲ್ಲ, ಎಲ್ರು ಬಂದು ಸಿನಿಮಾ ನೋಡಿ ಥಿಯೇಟ್ರಿಗೆ ಅನ್ನೋದು ವಿನೋದ್ ಪ್ರಕಾಶ್ ಮಾತು. ಥ್ಯಾಂಕ್ ಯು, ಧನ್ಯವಾದಗಳು. ಆಗಾಗ ನಮ್ಮ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಬಲರಾಮನಾದಿಗಳು ಸಿನಿಮಾ ನೋಡೋದಕ್ಕೆ ಬರ್ತಾ ಇದೆ. ಆಗಾಗ ಕೂಡ ನಿಮ್ಮ ಹತ್ತಿರ ಚಿತ್ರಮಂದಿರಕ್ಕೂ ಕೂಡ ಸಿನಿಮಾ ನೋಡೋದಕ್ಕೆ ಬರುತ್ತೆ. ಮುಂದಿನ ದಿನಗಳಲ್ಲಿ ಬನ್ನಿ, ಆರೈಸಿ. ಹಾಗೂ ಬನ್ನಿ ಅಂದ ತಕ್ಷಣ ಬಂದ್ರು ನಮ್ಮ ಪ್ರೇಕ್ಷಕರು, ಮೊದಲನೇ ಪ್ರೇಕ್ಷಕರು ಬಂದ್ರು. ಬನ್ನಿ, ನಾವು ಬರ್ತೀವಿ. ಇಡೀ ಚಿತ್ರತಂಡ ಸಿನಿಮಾ ನೋಡೋದಕ್ಕೆ ಬರುತ್ತೆ. ಆರೈಸಿ. ಕನ್ನಡ ಚಿತ್ರಗಳನ್ನ ಬೆಳೆಸಿ, ಉಳಿಸಿ, ಕಾಪಾಡಿ. ಎಲ್ಲ ವೀಕ್ಷಕರು, ಪ್ರೇಕ್ಷಕರ ಕೈಲೇ ಇದೆ. ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಕರ್ನಾಟಕ.